ಇವತ್ತು ಮಾರ್ಚ್ ತಿಂಗಳಲ್ಲಿ ಕುಮಾರಣ್ಣವರು ಈ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಕ್ಷೇತ್ರಕ್ಕೆ ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಳಿಸ್ಕೊಡ್ತೀನಿ. ಮೇ ಮತ್ತೆ ಜೂನ್ಗೆ ಬರ್ತೀನಿ ಅಂತ ಹೇಳಿದರೆ ನಾನು ಕರ್ಕೊಂಡ್ ಬರ್ತೀನಿ. ಅವತ್ತು ಈ ತಾಲೂಕಿಗೆ ಒಂದು ಹಸಿವು ಮುಕ್ತ ಕಾರ್ಯಕ್ರಮ ಕೊಡಬೇಕು ಅಂತ ಹಿಂದೆ ಏನು ನಾನು ಅಪ್ಪಾಜಿ ಕ್ಯಾಂಟೀನ್ ತೆರೆಕೊಟ್ಟಿದ್ದೆ. ಕಾಲೇಜು ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತೆ ಬಡವರಿಗೆ ಅನುಕೂಲ ಆಗಲಿ ಅಂತ ನಾನು 2022ರಲ್ಲಿ ಒಂದು ಅಪ್ಪಾಜಿ ಕ್ಯಾಂಟೀನ್ ನಾನು ತೆರೆದಿದ್ದೆ. ಕೇವಲ 10 ರೂಪಾಯಿಗೆ ಊಟ ಕೊಡುವಂಥದ್ದು ಬಡ ಮಕ್ಕಳಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆ ಕಾರ್ಯಕ್ರಮ ಕೊಟ್ಟಿದ್ದೆ. ನಮ್ಮ ಕೇಂದ್ರ ಸಚಿವರಾದಂತ ಕುಮಾರಣ್ಣವರು ಆ ಕಾರ್ಯಕ್ರಮನ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ರು. ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಕುಮಾರಣ್ಣವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ರು. ಅದೇ ರೀತಿ ನಾನು ಆ ಕಾರ್ಯಕ್ರಮಗಳೆಲ್ಲ ಕೊಟ್ಕೊಂಡ್ಬಂದೆ. 25,000 ಕುಟುಂಬಗಳಿಗೆ 25,000 ಕಿಟ್ಗಳನ್ನ ವಿತರಣೆ ಮಾಡಿದ್ದೆ. 3,000 ಜನ ಕೋವಿಡ್ ಇಂದ ತತ್ತರಿಸಿದಂತ ವ್ಯಕ್ತಿಗಳಿಗೆ ಆಯಾ ಹಾಸ್ಪಿಟಲ್ಗಳಿಗೆ 3,000 ಬಾಕ್ಸ್ ಮೆಡಿಸಿನ್ 15 ದಿನಕ್ಕೆ ಆಗುವಷ್ಟು ಮೆಡಿಸಿನ್ ಅನ್ನ ನಾನು ತರಿಸ್ಕೊಟ್ಟಿದ್ದೆ. ಅದೇ ರೀತಿ 2 ಆಂಬುಲೆನ್ಸ್ ಬಿಟ್ಟುಕೊಟ್ಟಿದ್ದೆ. ಇದಕ್ಕೆಲ್ಲ ಒಂದು ಆಶೀರ್ವಾದ ಮಾಡಿ ನನಗೆ ಕಳೆದ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಉಳ್ಕೊಳ್ಳುವಂತ ರೀತಿ ಮಾಡಿದಿರಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.